ಸೊ ಹೆಲೋ ಮಕ್ಕಳೇ, ಈಗ ನೋಡಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಕ್ಲಾಸ್ 11ನಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನಲ್ಲಿ ನೋಡಿ y ಈಕ್ವಲ್ಸ್ ಟು ಕಾಸ್ ಎಕ್ಸ್, ಇದ್ರ ಗ್ರಾಫ್, ಡೊಮೇನ್, ರೇಂಜ್ ಎಲ್ಲ ನೋಡೋಣ. ಫಸ್ಟ್ ಆಫ್ ಆಲ್ ನೋಡಿ, ನೀವು ಸೈನ್ ಎಕ್ಸ್ದಲ್ಲಿ ನೀವು ಗ್ರಾಫ್ ಹಾಕಿದಾಗ ಸೈನ್ 0 ವ್ಯಾಲ್ಯೂ 0 ಇರುತ್ತೆ, ಸೈನ್ 90 ಡಿಗ್ರಿ ವ್ಯಾಲ್ಯೂ ಏನಿರುತ್ತೆ 1 ಇರುತ್ತೆ. ಸೊ ಗ್ರಾಫ್ ಏನು ಇರುತ್ತೆ, ಹೀಗೆ ಗುರುವಾಗಿ ಹೀಗೆ ಬೀಳುತ್ತೆ. ಆದರೆ ಕಾಸ್ನಲ್ಲಿ ಇಲ್ಲಿ ಫಸ್ಟಿಗೆ ಇದೆಲ್ಲ ಕಾಸ್ 0 1 ಇರುತ್ತೆ. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೀಗೆ ಹೋಗಿ ಹೀಗೆ ಬರುತ್ತೆ, ಮತ್ತು ನೆಗೆಟಿವಲ್ಲಿಯೂ ಕೂಡ ಹೀಗೆ ಹೋಗುತ್ತೆ. ನೆನ್ಪಿಡ್ಬೇಕೇನೆಂದರೆ ಇಲ್ಲಿ 90 ಡಿಗ್ರಿಗೆ 0 ಆಗುತ್ತೆ, ಕಾಸ್ 90 ಈಕ್ವಲ್ಸ್ ಟು 0 ಇಲ್ಲಿ ಬರುತ್ತೆ. ಓಕೆ, -90 ಆಗಲಿ +90 ಆಗಲಿ ಎರಡಕ್ಕೂ ಸೇಮೇ ಬರೋದು. ಇದೇ ರೀತಿಯಲ್ಲಿ ಎಲ್ಲ ಗ್ರಾಫ್ ಹಾಕ್ಕೊಂಡು ಹೋದ ನಂತರ ಯಾವಾಗೂ ನೆನ್ಪಿಡಬೇಕು, ಸೈನಲ್ಲಿ ಫಸ್ಟಿಗೆ ಹೀಗೆ ಈ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, 1ಇಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ 0ಇಂದ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ನಾನು ಹೇಳ್ತಿರೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಗ್ರಾಫ್ ಸ್ವಲ್ಪ ಈ ರೀತಿಯಲ್ಲಿದೆ, ಅಂದರೆ 1ಇಂದ ಸ್ಟಾರ್ಟ್ ಆಗಿ ಹೀಗೆ ಕೆಳಗೆ ಬೀಳುತ್ತೆ. ಇದೇನಿದೆ 0ಇಂದ ಸ್ಟಾರ್ಟ್ ಆಗಿ 1ಗೆ ರೀಚ್ ಆಗಿ ಆಮೇಲೆ ಕೆಳಗೆ ಬೀಳುತ್ತೆ. ಸೊ ದಿಸ್ ಈಸ್ ಸೈನ್ ಎಕ್ಸ್ ಗ್ರಾಫ್, ಇದು ಕಾಸ್ ಎಕ್ಸಿನ ಗ್ರಾಫ್. ಓಕೆ, ಇದರೊಳಗೆ ಡೊಮೇನ್ ಮತ್ತು ರೇಂಜ್ ಏನಂದರೆ ನೋಡಿ, ಫಸ್ಟ್ ಆಫ್ ಆಲ್ ಇವಾಗ ನಾವು ಇದೆಲ್ಲ ಕವರ್ ಆಗುತ್ತೆ. ಓಕೆ, 0ಇಂದ ಹಿಂದೆ, 0ಕ್ಕಿಂತ ಮುಂದೆ. ಸೊ ಬೇಸಿಕ್ಲಿ ಇದೇನಿರುತ್ತೆ -∞ಇಂದ +∞ ಮಟ್ಟ ಇದೆ. ಬೇಸಿಕ್ಲಿ ಇದನ್ನು ರಿಯಲ್ ನಂಬರ್ಸ್ ಅಂತ ಹೇಳ್ಬೋದು. ಸೊ ಡೊಮೇನ್ ಏನಿರುತ್ತೆ ರಿಯಲ್ ನಂಬರ್ಸ್ ಇರುತ್ತೆ. ರೇಂಜ್ದಲ್ಲಿ ಇದು 1 ಮತ್ತು -1 ಮಿಡಲ್ದಲ್ಲಿ ಆಸಿಲೇಟ್ ಆಗುತ್ತೆ. ಆಸಿಲೇಟ್ ಅಂದರೆ ಪೆಂಡುಲಮ್ ಇರುತ್ತೆ ಅಲ್ಲ, ಟು ಆ್ಯಂಡ್ ಫ್ರೋ ಮೋಷನ್ದಲ್ಲಿರುತ್ತೆ. ಯಾವಾಗ ನೀವು ನೋಡಿ ಗಡಿಯಾರದಲ್ಲಿ ಯಾವಾಗೂ ಇಲ್ಲಿ ಗಡಿಯಾರ ಇದ್ದರೆ ಒಂದು ಕಡೆ ಪೆಂಡುಲಮ್ ಇರುತ್ತೆ, ಅದು ಈ ಸೈಡು ಹೋಗುತ್ತೆ, ಈ ಸೈಡು ಹೋಗುತ್ತೆ. ಅದೇ ರೀತಿಯಲ್ಲಿ ಗ್ರಾಫ್ ಏನಿರುತ್ತೆ ನಮ್ಮದು 1 ಮತ್ತು -1 ಮಿಡಲ್ದಲ್ಲಿ ಆಸಿಲೇಟ್ ಆಗ್ತಾ ಇರುತ್ತೆ ಹೀಗೆ. ಅಂದರೆ ಇದನ್ನು ಎರಡು ರೇಂಜ್ ಬಿಟ್ಟು ಬೇರೆದು ರೇಂಜಿಗೆ ಹೋಗಲ್ಲ, ಈ ರೀತಿಯಲ್ಲಿ ಇರುತ್ತೆ. -1 ಮತ್ತು +1 ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಇದನ್ನು ಹೀಗೆ ರೀತಿಯಲ್ಲಿ ಬರೀಬೋದು. ಕೆಲವೊಮ್ಮೆ ನಿಮಗೇನು ಕೇಳ್ಬೋದು, ಜೆ ಮೇನ್ಸ್ದಲ್ಲಿ ಕೇಳ್ತಾರೆ, cos 2x - 1 ಇದರ ರೇಂಜ್ ಹೇಳಿ ಅಂತ ಹೇಳಿದಾಗ ನೀವು ಇಲ್ಲಿ cos x ಜಾಗದಲ್ಲಿ cos 2x ಅಂತ ಬರಿಬೋದು. ಸೊ ಇದನ್ನು ನಾನು ಕಲಿಸ್ತೇನೆ, ಇದು ಹೇಗೆ ರೇಂಜ್ ಕಂಡುಹಿಡಿಯೋದು, ಇದರದ್ದು ಹೇಗೆ ಡೊಮೇನ್ ಕಂಡುಹಿಡಿಯೋದು ಎಲ್ಲ ನಾನು ಮುಂದೆ ಕಲಿಸ್ತೇನೆ. ಸೊ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ನೋಡಿ, ನೀವು ವಿಡಿಯೋ ಲೈಕ್ ಮಾಡಿದರೆ ಯೂಟ್ಯೂಬ್ ಅಲ್ಗಾರಿದಮ್ಗೆ ಅಲ್ಗಾರಿದಮ್ನಲ್ಲಿ ಅದು ಮುಂದೆ ಆ ವಿಡಿಯೋನ ತಳ್ಳುತ್ತೆ. ಸೊ ಬೇರೆ ವ್ಯೂವರ್ಸ್ ನಮಗೆ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಯಾರ್ಯಾರು ಮ್ಯಾಥಮೆಟಿಕ್ಸ್ ನೋಡ್ತಾರಲ್ಲ ಕನ್ನಡದಲ್ಲಿ, ಅವರಿಗೆ ಅದು ತಲುಪುತ್ತೆ. ಸೊ ದಯವಿಟ್ಟು ನೀವು ಒಂದು ಲೈಕ್ ಮಾಡಿ ಸಾಕೆ, ಮತ್ತು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಓಕೆ, ಯಾಕೆಂದರೆ ನಾನು ತುಂಬ ಫ್ರೀ ಆಫ್ ಕಾಸ್ಟ್ನಲ್ಲಿ ಕಲಿಸ್ತಿದ್ದೇನೆ ಅಂಥೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ, ಇದು ಏನಾದರೂ ಅರ್ಥ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.